ನಮಸ್ಕಾರ. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ಈಗ ಟಾಪ್ ಸ್ಟೋರೀಸ್. ಸಿದ್ದರಾಮಯ್ಯ ಅಂದ್ರೆ ಜಾಲಿ ಮೂಡಲ್ಲಿರೋ ರಾಜಕಾರಣಿ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದ್ರೆ ಇವತ್ತು ಕೆರಳಿದ ಸಿಂಹ ಆಗಿದ್ರು ಮಾಜಿ ಸಿಎಂ ಸಿದ್ದರಾಮಯ್ಯ. ಸಮಾಜವಾದಿ ನಾಯಕನ ರೋಷ ಆಕ್ರೋಶ ಕಂಡ ಜನ ಕಂಗಾಲಾಗಿದ್ದಾರೆ. ಸದಾ ಮಹಿಳೆಯರ ಸಬಲೀಕರಣದ ಬಗ್ಗೆ ಮಾತನಾಡುವ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಮಹಿಳೆಯೊಬ್ಬಳ ಜೊತೆ ನಡ್ಕೊಂಡಿರೋ ರೀತಿ ಇದು. ತಮ್ಮ ಮಗನ ಕಾರ್ಯವೈಖರಿ ಬಗ್ಗೆ ಪ್ರಶ್ನಿಸಿದ್ರು ಅನ್ನೋ ಕಾರಣಕ್ಕೆ ಈ ಮಹಿಳೆ ಮೇಲೆ ರೋಷಾವೇಶ ತೋರಿಸಿದ್ದಾರೆ ಸಿದ್ದರಾಮಯ್ಯ. ಮೈಸೂರು ಜಿಲ್ಲೆಯ ಟಿ ನರಸೀಪುರದ ಗರ್ಗೇಶ್ವರ ಗ್ರಾಮದಲ್ಲಿ ಕೆಪಿಟಿಸಿಎಲ್ ಪವರ್ ಸ್ಟೇಷನ್ ಶಂಕುಸ್ಥಾಪನೆ ಕಾರ್ಯಕ್ರಮವಿತ್ತು. ಈ ಗ್ರಾಮ ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ ಶಾಸಕರಾಗಿರುವ ವರ್ಣ ಕ್ಷೇತ್ರಕ್ಕೆ ಸೇರುತ್ತೆ. ಕಾರ್ಯಕ್ರಮಕ್ಕೆ ಬಂದಿದ್ದ ಮಹಿಳೆಯೊಬ್ಬಳು ನಮ್ಮ ಶಾಸಕರು ಕೈಗೆ ಸಿಗೋದಿಲ್ಲ ಅಂತ ಸಿದ್ದರಾಮಯ್ಯಗೆ ದೂರು ಕೊಟ್ರು. ಈ ವೇಳೆ ಏಕಾಏಕಿ ಕೋಪಗೊಂಡ ಸಿದ್ದು ಆಕೆಯ ಕೈಯಲ್ಲಿದ್ದ ಮೈಕ್ ಕಿತ್ಕೊಂಡು ಆರ್ಭಟ ಮಾಡಿ ಮಹಿಳೆಯ ಬಾಯಿ ಮುಚ್ಚಿಸಿದ್ರು. ಸಿದ್ದರಾಮಯ್ಯ ಕೋಪ ತಾಪ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಿದ್ದ ಹಾಗೆ ರಾಜ್ಯಾದ್ಯಂತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ರು. ಕೂಡಲೇ ಸಿದ್ದರಾಮಯ್ಯ ಕ್ಷಮಾಪಣೆ ಕೇಳಲೇಬೇಕು ಎಂದು ಆಗ್ರಹಿಸಿದ್ರು. ಅವರ ಹಕ್ಕನ್ನು ಕೇಳಕ್ ಬಂದಾಗ ಈ ತರ ಒಂದು ದೌರ್ಜನ್ಯ ಮಾಡಿರೋದು ತುಂಬಾ ಖಂಡನೀಯ. ಮಹಿಳೆಯರಿಗೆ ಮಾಡಿರುವಂತಹ ಅವಮಾನ. 6.5 ಕೋಟಿ ಕರ್ನಾಟಕ ಜನತೆಗೆ ಸಿದ್ದರಾಮಯ್ಯನವರು ಕ್ಷಮೆ ಕೇಳಬೇಕು ಅಂತ. ಮಹಿಳೆಗೆ ಅವಮಾನ ಆಗೋ ರೀತಿನಲ್ಲಿ ನಡ್ಕೊಂಡಿದ್ದಾರೆ. ಇದು ನಾವು ಎಲ್ಲ ಮಹಿಳೆಯರಿಗೂ ಕ್ಷಮೆ ಕೇಳಬೇಕು ಅಂತ. ಆ ಮಗನ ಕ್ಷೇತ್ರದಲ್ಲಿ ಈ ತರ ವರ್ತಿಸಿರೋದು ತುಂಬಾ. ಹೆಣ್ಣು ಕ್ವಶನ್ ಮಾಡೋದೇ ತಪ್ಪ. ಇವತ್ತಿನ ದಿವಸ ನಾನು ಕೇಳೋದಷ್ಟೇನೆ, ಕ್ವಶನ್ ಮಾಡಿದೆ ತಪ್ಪ. ಅದು ಏನು, ಅದು ಅವ್ರ ಕಷ್ಟನ ಕೇಳ್ಕೊಳ್ಳೋದಿಕ್ಕೆ ಶಾಸಕರು ಬರ್ಲಿಲ್ದಾಗ ಅವ್ರು ಕ್ವಶನ್ ಮಾಡಿರೋದು ಸರಿ. ಅದು ನಾನು ಇದನ್ನು ಖಂಡಿಸ್ತೀನಿ. ಸಿದ್ದರಾಮಯ್ಯ ಮಾತಿನ ಭರದಲ್ಲಿ ಮೈಕು ಕಿತ್ತುಕೊಳ್ಳುವಾಗ ಮಹಿಳೆಯ ವೇಲ್ ಕೈಗೆ ಬಂದುಬಿಡ್ತು. ಇದನ್ನೇ ಅಸ್ತ್ರವಾಗಿಸಿಕೊಂಡ ಬಿಜೆಪಿ ನಾಯಕರು ಸಿದ್ದರಾಮಯ್ಯ ವಿರುದ್ಧ ಮುಗಿಬಿದ್ದಿದ್ದಾರೆ. ಆದರೆ ಇವತ್ತು ಸಿದ್ದರಾಮಯ್ಯನವರ ವರ್ತನೆ ಯಾರಿಗೂ ಗೌರವ ತರುವಂತದ್ದಿಲ್ಲ. ಒಬ್ಬ ಅದು ಕಾಂಗ್ರೆಸ್ ಪಕ್ಷದ ಪ್ರಮುಖ ಕಾರ್ಯಕರ್ತೆ, ಅವಳು ಹೋರಾಟಗಾರ್ತಿ ಅಂತೆ. ಅವಳ ಸಮಸ್ಯೆಯನ್ನು ಕೇಳಿ ಸಮಾಧಾನ ಉತ್ತರ ಕೊಟ್ಟಿದ್ದು 2 ನಿಮಿಷದಲ್ಲಿ ಮುಗಿದೋಗ್ತಾ ಇತ್ತು. ಮೈ ಕಿತ್ಕೊಂಡು ಕೂಗಾಡಿ ಚೀರಾಡಿ ಅಂದ್ರೆ ಅವ್ರ ಮಗನ ಬಗ್ಗೆ ನಾನು ಶಾಸಕ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅಪರಾಧ ಏನು? ಈ ರೀತಿ ಒಂದ್ ಕಡೆ ರೆಸಾರ್ಟಲ್ಲಿ ಗುಂಡಾಗಿರಿ, ಕಾಂಗ್ರೆಸ್ ಶಾಸಕರ ಮೇಲೆ ಕಾಂಗ್ರೆಸ್ ಶಾಸಕರೇ ಗುಂಡಾಗಿರಿ ಮಾಡಿ ಕೊಲೆ ಪ್ರಯತ್ನ 307 ಹಾಕ್ಸಿದ್ದಾರೆ. ಅದೇ ಸರ್ಕಾರದ ಪೊಲೀಸ್ ಅಧಿಕಾರಿಗಳು ಹಾಕ್ಯಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಇನ್ನೊಬ್ಬ ಜನಪ್ರತಿನಿಧಿ ಮೇಲೆ ಹೆಣ್ಮಗಳ ಬಗ್ಗೆ ಮಾಡ್ತಾರೆ ಅಂತ ಇದೊಂಥರ ಗುಂಡಾಗಿರಿನೇ. ಇಷ್ಟೆಲ್ಲ ವಿವಾದ ಆಗ್ತಿದ್ದ ಹಾಗೆ ಸ್ವತಃ ಸಿದ್ದರಾಮಯ್ಯ ಕೋಪಕ್ಕೆ ತುತ್ತಾದ ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷೆ ಜಮಲಾರ್ ನನಗೇನು ಬೇಸರವಾಗಿಲ್ಲ ಅಂದಿದ್ದಾರೆ. ಅವ್ರದ್ದು ಯಾವ ಕೋಪ ಟೆನ್ಷನ್ನು ಸಿಎಂ ನಾವು ಇಷ್ಟು ಚಿಕ್ಕವರು ಏನೇನೋ ಇರುತ್ತೆ ಅವ್ರೇನು ಪಾಪ ಕೋಪದಲ್ಲಿದ್ರು ಏನೋ ಅಷ್ಟೇ ಹೊರತು ಅವರು ನನಗೆ ಹೊಡೆದು ಬಿಡ್ತಿದ್ರೇನು
ಒಬ್ಬ ಅಣ್ಣ ಹೊಡೆದ್ರು ಅಂತಾನು ಬಂದ್ಬಿಡ್ತಿದ್ದೆ, ಬೇಜಾರು ಮಾಡ್ಕೊಳ್ತಾ ಇರಲಿಲ್ಲ. ಸಿದ್ದರಾಮಯ್ಯ ಕೆಂಗಣ್ಣಿಗೆ ಗುರಿಯಾದ ಮಹಿಳೆ ಬೇಸರವಾಗಿಲ್ಲ ಎಂದರು. ಮಾಜಿ ಸಿಎಂಗೆ ಕಾನೂನು ಸಂಕಷ್ಟ ಶುರುವಾಗಿದೆ. ರಾಷ್ಟ್ರೀಯ ಮಹಿಳಾ ಆಯೋಗ ಪ್ರಕರಣದ ಸಂಬಂಧ ಸುಮೋಟೋ ದೂರು ದಾಖಲಿಸಿಕೊಳ್ಳಲು ಮುಂದಾಗಿದ್ದು, ಸಂಪೂರ್ಣ ಮಾಹಿತಿ ನೀಡುವಂತೆ ರಾಜ್ಯ ಪೊಲೀಸರಿಗೆ ಸೂಚಿಸಿದೆ. ಜೊತೆಗೆ ಸಿದ್ದರಾಮಯ್ಯ ಅವರಿಗೆ ಶೋಕಾಸ್ ನೋಟಿಸ್ ನೀಡಲು ಮುಂದಾಗಿದೆ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಒಟ್ಟಾರೆ ಏನೋ ಮಾಡಲು ಹೋಗಿ ಏನೋ ಮಾಡ್ದಂಗಾಯ್ತು ಈಗ ಸಿದ್ದರಾಮಯ್ಯ ಅವರ ಸ್ಥಿತಿ. ಇನ್ನು ಜಸ್ಟ್ 7 ತಿಂಗಳು ಅವತ್ತು ಕೈ ಹಿಡಿದು ಸರ್ಕಾರ ರಚನೆ ಮಾಡಿದ್ದು ದೋಸ್ತಿಗಳು ಈಗ ಕುಸ್ತಿಗೆ ನಿಂತಿದ್ದಾರೆ. ಇವತ್ತಿನ ದಿನ ಅಂತೂ ಸರ್ಕಾರ ಬಿದ್ದೇ ಹೋಗುತ್ತೆ ಅನ್ನುವ ಮಟ್ಟಿಗೆ ಪರಿಸ್ಥಿತಿ ಕೆಟ್ಟು ಹೋಗಿತ್ತು. ನಮ್ಮ ಸಿಎಂ ಸಿದ್ದರಾಮಯ್ಯ ಅವರೇ ಅಂತ ಅವರ ಆಪ್ತ ಶಾಸಕರು ಹೇಳ್ತಾನೆ ಬರ್ತಿರೋದಕ್ಕೆ ರಿಯಲ್ ಸಿಎಂ ಕುಮಾರಸ್ವಾಮಿ ಆಕ್ರೋಶಗೊಂಡಿದ್ದಾರೆ. ಅಲ್ಲದೆ ನಿನ್ನೆ ಕಾಂಗ್ರೆಸ್ನ ಸೋಮಶೇಖರ್ ಆಡಿರುವ ಮಾತು ಇಡೀ ಜೆಡಿಎಸ್ ಪಾಳೆಯವನ್ನೇ ತಿರುಗಿ ಬೀಳುವಂತೆ ಮಾಡ್ತು. ಕೊನೆಗೆ ಬೆಂಕಿ ಬಿದ್ದ ಮನೆಯಲ್ಲಿ ಎಲ್ಲರೂ ನಂದಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಹೊಗೆ ಆಡ್ತಾನೆ ಇದೆ. 7 ತಿಂಗಳು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಆಕ್ಷನ್ ಪ್ಲಾನ್ ಕೂಡ ಬೆಂಗಳೂರಿನಲ್ಲಿ ಇನ್ನೂ ಆಗಲಿಲ್ಲ. ಕೆಲವ್ರನ್ನ ಲೀಡರ್ಗಳನ್ನ ನೋಡಿದ್ದೇನೆ. ಅವರಾಗ್ಬೋದು, ಅವ್ರ ಮಗನಿಗೆ ಅಧಿಕಾರ ಕೊಡಬಹುದು, ಅವ್ರ ಸೊಸೆ ಕೊಡಬಹುದು, ಇನ್ನು ಸುತ್ತಮುತ್ತಲಿನ ಇವರಿಗೆ ಅಧಿಕಾರವನ್ನ ಕೊಡಬಹುದು. ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಪಾಲಿಗೆ ಮಾಜಿ ಆಗಿಲ್ಲ, ಇವತ್ತು ಕೂಡ ಮುಖ್ಯಮಂತ್ರಿಗಳಾಗಿದ್ದಾರೆ ಅನ್ನೋದನ್ನ ನೀವು ತೋರಿಸ್ಕೊಟ್ಟಿದ್ದೀರಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕೈ ಕಚ್ಚಿದ ಸಿದ್ದರಾಮಯ್ಯ ಆಪ್ತರ ಹೇಳಿಕೆ, ದೋಸ್ತಿ ಮೇಲೆಯೇ ಸಿಡಿದೆದ್ದ ಜೆಡಿಎಸ್, ರಾಜೀನಾಮೆಯ ಎಚ್ಚರಿಕೆ ಕೊಟ್ಟರು ಸಿಎಂ. ಐ ಆಮ್ ರೆಡಿ ಟು ಸ್ಟೆಪ್ ಡೌನ್. ಇತ್ತೀಚೆಗೆ ಸಿದ್ದರಾಮಯ್ಯ ಆಪ್ತ ಶಾಸಕರು ಮೈತ್ರಿ ಸರ್ಕಾರಕ್ಕೆ ಮುಜುಗರ ಆಗುವಂತ ಹೇಳಿಕೆ ಕೊಡ್ತಾನೆ ಇದ್ದಾರೆ. ಅದರಲ್ಲೂ ಎಸ್ಟಿ ಸೋಮಶೇಖರ್ ನೀಡಿರೋ ಹೇಳಿಕೆಗೆ ಸಿಎಂ ಸೇರಿದಂತೆ ಜೆಡಿಎಸ್ ನಾಯಕರು ಆಕ್ರೋಶಗೊಂಡಿದ್ದಾರೆ. ಎಲ್ಲಿಯವರೆಗೆ ಅಂದ್ರೆ ನಾನು ರಾಜೀನಾಮೆಗೆ ರೆಡಿ ಅಂತ ಡೈರೆಕ್ಟ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಸಿಎಂ ಕುಮಾರಸ್ವಾಮಿ. Same thing if they want to continue. I am ready to step down. I am ready to step down. Congress leaders must think about all these things to control them. Yes, they are crossing the line. Congress leaders, they must control their MLAs. Frequently, if they in the open meetings, if they react like this, that is left to them only. ದೋಸ್ತಿಗಳ ಮೇಲೆ ಸಿಎಂ ಆಕ್ರೋಶ ವ್ಯಕ್ತಪಡಿಸಿದ ಬೆನ್ನಲ್ಲೇ ಜೆಡಿಎಸ್ ನಾಯಕರು ಕೂಡ ಕಾಂಗ್ರೆಸ್ನವರ ಮೇಲೆ ಸಿಡಿದೆದ್ದಿದ್ದಾರೆ. ಒಂದು ಹೆಜ್ಜೆ ಮುಂದೆ ಹೋಗಿ ಬಿಜೆಪಿ ಸಹವಾಸವೇ ಬೆಸ್ಟ್ ಎಂದಿದ್ದಾರೆ. ನಾವು 2006-7ರಲ್ಲಿ ಬಿಜೆಪಿ ಜೊತೆ ಸೇರಿ ಸರ್ಕಾರ ಮಾಡಿದ್ದು. ಈ ರಾಜ್ಯದಲ್ಲಿ ಎಲ್ಲರೂ ತಿರುಗಿ ನೋಡ್ಬೇಕು. ಅಷ್ಟರ ಮಟ್ಟಿಗೆ ಮುಖ್ಯಮಂತ್ರಿಗಳು ಯಾವುದೇ ಒಂದು ಬೆಟ್ ತೋರಿಸ್ಕೊಳ್ಳೋ ರೀತಿಯಲ್ಲಿ ಈ ರಾಜ್ಯವನ್ನು ಮುನ್ನಡೆಸಿದಂತ ಇತಿಹಾಸ ಇದೆ. ಇವತ್ತು ಬಹುತೇಕ ಕಾಂಗ್ರೆಸ್ನವರು ಸರ್ಕಾರ ರಚಿಸುವಂತ ಸಂದರ್ಭದಲ್ಲಿ ಏನ್ ದೊಡ್ಡತನದ ಮಾತುಗಳನ್ನ ಮಾತಾಡೋದು, ಇವತ್ತು ಯಾಕೆ ಆ ನಡವಳಿಕೆಗಳನ್ನ ನಡ್ಕೋತಾ ಇಲ್ಲ ಅಂತಕ್ಕಂಥದ್ದನ್ನ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ರೀತಿ ನೋಡಿದ್ರೆ ಗೊತ್ತಾಗುತ್ತೆ. ಪುಟ್ಟರಂಗ ಶೆಟ್ಟಿ ಅವರು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂದಾಗ ಸಿದ್ದರಾಮಯ್ಯ ಅವರು ಅವರಿಗೆ ಒಂದು ಏನಂದ್ರೆ ಬುದ್ಧಿ ಮಾತು ಹೇಳಬೇಕು, ಎಲ್ಲರಿಗೂ ಹೇಳಬೇಕು, ಹಂಗೆ ಅನ್ಬಾಡ್ರಿ. ಮತ್ತು ನಾ ಹೇಳಿ ಅವರ ಅಂದಿದ್ರು. ಮತ್ತು ನಾನಾ ಮುಖ್ಯಮಂತ್ರಿ ಅವ್ರು ಹೇಳಿದೆ, ಸಿದ್ದರಾಮಯ್ಯರ ಮುಖ್ಯಮಂತ್ರಿ ಅಂತ ಅನ್ಕೋತ ಅಡ್ಡಾಡಿದ್ರೆ ಹಣೆ ಬಾರಿ ಏನಂದ್ರೆ ಮತ್ತು ಅವರ ಹೇಳಿದ್ರು, ನಾ ಮುಖ್ಯಮಂತ್ರಿ ಆದ್ರೆ ಕುಮಾರಸ್ವಾಮಿ ಏನು ಮಾಡ್ತಾನೆ ಅಂತ ತಿಳ್ಕೊಂಡು ಹೊರಟೆ ಅವ್ರು ತಿಳ್ಕೊಬೇಕಂತ ನನಗೆ ಹೇಳಿದ್ರು ಅವರು. ಕುಮಾರಸ್ವಾಮಿ ಅವರಿಗೆ ನಾನು ಬೇಡ ಅಂದ್ರೂ ಕಟ್ಟಿಸುವ ನನಗೆ ಪಕ್ಷಕ್ಕೆ ನಾನು ಮುಖ್ಯಮಂತ್ರಿ ಸ್ಥಾನ ಕೊಟ್ಟು ಈಗ ಒಂದು ರೀತಿ ಒಳಗಡೆನಲ್ಲಿ ನನ್ನ ಕಾರ್ಯಕಾರಣ ನಿಭಾಯಿಸುವುದಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಏಕೆ ಈ ಥರ ಸಣ್ಣ ಕಿರುಕುಳುಗಳು, ತೊಂದರೆಗಳು, ಅಡಚಣೆಗಳು ಅನ್ನೋ ಥರದ್ದು ಒಂದು ಸಣ್ಣ ಭಾವನೆ ಎಲ್ಲೋ ಚುಚ್ಚಿರಬೇಕು. ಅದಕ್ಕೆ ಅವರು ಭಾವನಾತ್ಮಕವಾಗಿ ಪ್ರತಿಕ್ರಿಯೆ ಮಾಡಿದ್ದಾರೆ. ಸಿಎಂ ಹಾಗೂ ಜೆಡಿಎಸ್ ನಾಯಕರ ಆಕ್ರೋಶದ ಮಾತುಗಳು ಕಾಂಗ್ರೆಸ್ ನಾಯಕರಿಗೆ ಬಿಸಿ ಮುಟ್ಟಿಸಿದೆ. ಕೆಪಿಸಿಸಿ ಅಧ್ಯಕ್ಷರು ಸಿದ್ದು ಆಪ್ತ ಶಾಸಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಸ್ವತಃ ಸಿದ್ದರಾಮಯ್ಯ ಹಾಗೂ ಶಾಸಕ ಸೋಮಶೇಖರ್ ಕೂಡ ಡ್ಯಾಮೇಜ್ ಕಂಟ್ರೋಲ್ ಮಾಡಿದ್ದಾರೆ. ದೇವೇಗೌಡರು ಸಹ ಮೌನ ಮುರಿದಿದ್ದಾರೆ. ಈ ರೀತಿಯ ಹೇಳಿಕೆಗಳು ಕೊಡ್ಕೊಂಡು ಹೋದ್ರೆ ಖಂಡಿತವಾಗಿಯೂ ನಮ್ಮ ಎರಡು ಪಕ್ಷಗಳ ಮಧ್ಯೆ ಸಂಬಂಧ ಸರಿ ಇಲ್ಲ ಅಂತ ಅನಿಸುವಂತ ರೀತಿಯಲ್ಲಿ ಅದು ವ್ಯಕ್ತ ಆಗ್ತದೆ. ಇದು ನಾವು ಸಹಿಸಿಕೊಳ್ಳಕ್ಕೆ ಆಗೋದಿಲ್ಲ. ನಾನು ಇದನ್ನ ಬಹಳ ಗಂಭೀರವಾಗಿ ಈ ವಿಚಾರವನ್ನು ತೆಗೆದುಕೊಂಡಿದ್ದೇನೆ. ಸೋಮಶೇಖರ್ ಅವರು ಕೂಡ ಇದರ ಬಗ್ಗೆ ನಾನು ವಿಷಯವನ್ನು ಮುಟ್ಟಿಸಿದ್ದೇನೆ ಮತ್ತು ಇದರ ಬಗ್ಗೆ ಸ್ಪಷ್ಟವಾದಂತಹ ಹೇಳಿಕೆಯನ್ನ ಅವರು ಕೊಡ್ತಂತ ನಿರೀಕ್ಷೆ ಮಾಡ್ತಾ ಇದ್ದೀನಿ ಮತ್ತು ಈ ಮಾತನ್ನು ವಾಪಸ್ ತಗೊಳ್ತಕ್ಕಂಥದ್ದು ಕೂಡ ಹೇಳಬೇಕಾಗ್ತದೆ. ಮುಖ್ಯಮಂತ್ರಿ ಆಗಬೇಕು ಅಂತ ಮಾಡಿದ್ದೀವಿ. ಆ ಪ್ರಶ್ನೆ ಉದ್ಭವ ಆಗದೇ ಇಲ್ಲ. ನಾನು
ಮುಖ್ಯಮಂತ್ರಿ ಆಗೋದು ಅವೆಲ್ಲ ಉದ್ಭವ ಗೊತ್ತಿಲ್ಲಪ್ಪ. ನಾನು ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡ್ತೀನಿ. ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡ್ತೀನಿ, ಪದೇ ಕೇಳ್ತೀನಿ. ಸರ್ಕಾರದ ಬೌಂಡಿಂಗ್ಸ್ ಏನು ಅಂತಕ್ಕಂಥದ್ದು ಕೂಡ ನನಗೂ ಕೂಡ ಮಾಹಿತಿ ಇದೆ. ಅದನ್ನ ಚೌಕಟ್ಟನ್ನ ಹೊರತುಪಡಿಸಿ ಯಾರಿಗೂ ಕೂಡ ಅವಮಾನ ಮಾಡ್ತಕ್ಕಂಥದ್ದಲ್ಲಿ, ಇನ್ಸಲ್ಟ್ ಮಾಡ್ತಕ್ಕಂಥದ್ದಲ್ಲಿ ನಾನು ಇದುವರೆಗೂ ಶಾಸಕನಾದ ಮೇಲೆ ಮಾಡಲಿಲ್ಲ, ಮುಂದೆ ಮಾಡೋದು ಕೂಡ ಇಲ್ಲ. ಬೈ ಚಾನ್ಸ್ ಆ ಥರ ಏನಾದರೂ ನನ್ನ ಮಾತಿಂದ ಆಗಿದ್ರೆ ನಾನು ನಿಮ್ಮ ಮುಖಾಂತರ ಎಲ್ಲರನ್ನ ಕ್ಷಮೆ ಕೇಳ್ತೇನೆ. ಅಂತಿಮವಾಗಿ ನನಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ಕೊನೆಯ ಗಳಿಗೆವರೆಗೂ ಈ ದೇಶದ ಮುಂದಿನ ರಾಜಕೀಯ ವ್ಯವಸ್ಥೆಯನ್ನು ಉಳಿಸಲಿಕ್ಕೋಸ್ಕರವಾಗಿ ಪ್ರಯತ್ನ ಮಾಡಿದೆ. ಈ ಮಧ್ಯೆ ಶಾಸಕ ಸೋಮಶೇಖರ್ ಕ್ಷಮೆ ಕೇಳೋದ್ರ ಮೂಲಕ ಹೊತ್ತಿಕೊಂಡಿದ್ದ ಬೆಂಕಿಯನ್ನು ಆರಿಸುವ ಪ್ರಯತ್ನ ಮಾಡಿದ್ದಾರೆ. ಇನ್ನೊಂದ್ ಕಡೆ ಬಿಜೆಪಿಯವರು ಸಿಕ್ಕಿದ್ದೇ ಚಾನ್ಸು ಅಂತ ಮೈತ್ರಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಆಕ್ರೋಶ, ಜೆಡಿಎಸ್ ಮೇಲಿದ್ದ ಆಕ್ರೋಶನ ವ್ಯಕ್ತಪಡಿಸಿದ್ರು ಅಥವಾ ಅವ್ರಿಗೇನು ಸಮಾಧಾನ ತೃಪ್ತಿ ಇಲ್ವೋ ಗೊತ್ತಿಲ್ಲ. ನಿಜಕ್ಕೂ ಕುಮಾರಸ್ವಾಮಿ ಅವರೇ, ನಿಮಗೆ ಮಾನ ಮರ್ಯಾದೆ ಇದ್ರೆ ಬರೀ ಬಾಯಲ್ಲಿ ಹೇಳ್ಕೊಡ್ದು ರಾಜೀನಾಮೆ ಕೊಡಬೇಕಾಗತ್ತೆ ಅಂತ ರಾಜೀನಾಮೆ ಕೊಟ್ಟು ಹೊರಗಡೆ ಬನ್ನಿ. ಸಾಧ್ಯವಾ ಹೋಗೋಣ ಚುನಾವಣೆ ಹೊರಗಡೆ, ಅಸೆಂಬ್ಲಿ ಚುನಾವಣೆಗೆ ಬೇಕಾದ್ರೆ ಹೋಗೋಣ. ಅದು ಬಿಟ್ಟು ಅವ್ರ ಮರ್ಜಿನಲ್ಲಿ ಯಾಕೆ ಸಾಯ್ತೀರಾ? ಈ ಕಾಂಗ್ರೆಸ್ ಜೆಡಿಎಸ್ ಇವತ್ತೊಂದೇನೋ ಒಂದು ಹೈ ಡ್ರಾಮಾ ಮಾಡಾಕತ್ತೆ ಅಂತ ನಂಗೆ ಅನಿಸ್ತದ. ಪರಸ್ಪರ ಡ್ರಾಮಾ, ನೀವು ಅವ್ರು ಬೇಯೋದು, ಅವ್ರು ನೀವು ಬೇಯೋದು, ನೀ ಅತ್ತಂಗ್ ಮಾಡೋದು, ನೀ ಬೇದಂಗ್ ಮಾಡೋದು, ಇವ್ರು ಮಾಡ್ತಾ ಇದ್ದಾರೆ. ಇದು ಬಹಳ ದಿವಸ ನಡೆಯುವುದಿಲ್ಲ. ಮತ್ತೆ ರಾಜೀನಾಮೆ ಕೊಡದಿದ್ರೆ ರಾಜೀನಾಮೆ ಕೊಟ್ಟು ಹೋಗ್ರಿ. ಯಾಕಂದ್ರೆ ಒಟ್ನಲ್ಲಿ ದೋಸ್ತಿ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕಿಂತ ಯಾವುದೂ ಸರಿ ಇಲ್ಲ ಅನ್ನೋ ತರ ಇದೆ. ಸದ್ಯಕ್ಕೆ ಮುಲಾಮು ಹಚ್ಚೋ ಪ್ರಯತ್ನ ಮಾಡಿದ್ರು ಆಳದಲ್ಲಿ ಗಾಯ ವಾಸಿಯಾದಂತೆ ಕಾಣ್ತಿಲ್ಲ. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ದೋಸ್ತಿಗಳ ಕುಸ್ತಿ ಇಲ್ಲಿಗೆ ನಿಲ್ಲುತ್ತಾ ಅಥವಾ ಹೆಚ್ಚಾಗುತ್ತಾ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಡ್ಯಾಮೇಜ್ ಆಗಿದ್ದಂತೂ ನಿಜ, ಇದು ಬಿಜೆಪಿಗೆ ಅಸ್ತ್ರ. ಇನ್ನು ರಾಜೀನಾಮೆ ಬೆದರಿಕೆ ಹಾಕಿರೋ ಸಿಎಂ ಕುಮಾರಸ್ವಾಮಿಗೆ ದೇವೇಗೌಡರು ತಾಳ್ಮೆಯ ಪಾಠ ಮಾಡಿದ್ದಾರೆ. ದೇವೇಗೌಡರ ಕರೆಗೆ ಹೋಗುಟ್ಟು ಜೆಪಿ ಭವನಕ್ಕೆ ಬಂದ ಸಿಎಂ ಕುಮಾರಸ್ವಾಮಿಯನ್ನು ಸುಮಾರು 15 ನಿಮಿಷಗಳ ಕಾಲ ಪ್ರತ್ಯೇಕವಾಗಿ ಕೂರಿಸಿಕೊಂಡು ಮಾತಾಡಿಸಿದ್ರು. ಈ ವೇಳೆ ಸಮಾಧಾನದಿಂದ ಇರಬೇಕು, ಆತುರ ಮಾಡಬೇಡ ಅಂತ ಹೇಳಿದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ತಾಳ್ಮೆ ಕಳೆದುಕೊಳ್ಳಬಾರದು, ಕಾಂಗ್ರೆಸ್ನ ಪ್ರಮುಖರು ಮಾತಾಡಿದ್ರೆ ಮಾತ್ರ ಪ್ರತಿಕ್ರಿಯಿಸಬೇಕು, ತಕ್ಷಣಕ್ಕೆ ರಿಯಾಕ್ಟ್ ಮಾಡೋದು ಒಳ್ಳೆದಲ್ಲ, ರಾಜೀನಾಮೆ ಕೊಟ್ರೆ ಮುಂದೆ ಏನ್ ಮಾಡಕ್ಕಾಗತ್ತೆ ಅಂತ ಮಗನಲ್ಲಿ ಪ್ರಶ್ನೆ ಮಾಡಿದ್ರು. ಕಾಂಗ್ರೆಸ್ ಹೈಕಮಾಂಡ್ ಜೊತೆ ನಾನ್ ಮಾತಾಡ್ತೇನೆ, ಇದೆಲ್ಲವನ್ನ ಸರಿಪಡಿಸೋಣ ಅಂತ ಸಮಾಧಾನ ಕೂಡ ಮಾಡಿದ್ದಾರೆ. ಸಿಎಂ ಅವರ ರಾಜೀನಾಮೆಯ ಹೇಳಿಕೆ ಇವತ್ತು ಬಿಜೆಪಿಗೆ ಅಸ್ತ್ರವಾಗಿ ಪರಿಣಮಿಸಿದೆ. ಜೊತೆಗೆ ಇವತ್ತು ಬಿಜೆಪಿ ಇದೇ ವಿಚಾರವನ್ನ ವ್ಯಂಗ್ಯ ಮಾಡಿದೆ, ಈಗಾಗಲೇ ಟೀಕೆಗಳನ್ನ ಕೂಡ ಮಾಡಿದ್ದು, ಟ್ವೀಟ್ ಮೇಲೆ ಟ್ವೀಟ್ಗಳನ್ನ ಮಾಡಿದೆ. ಇನ್ನೊಂದು ಕಡೆ ಹಿಂದೂ ಮಹಿಳೆಯರನ್ನ ಮುಟ್ಟಿದ್ರೆ ಆ ಕೈ ಇರಬಾರ್ದು ಅಂತ ನಿನ್ನೆ ವಿವಾದಿತ ಹೇಳಿಕೆ ಕೊಟ್ಟಿದ್ದ ಕೇಂದ್ರ ಸಚಿವ ಅನಂತ್ ಕುಮಾರ್ ಹೆಗಡೆ ಮತ್ತೆ ತಮ್ಮ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಹೆಗಡೆ ಹೇಳಿಕೆ ಬಗ್ಗೆ ಟ್ವೀಟ್ ಮಾಡಿದ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಕೇಂದ್ರ ಸಚಿವರಾಗಿ ನಿಮ್ಮ ಸಾಧನೆ ಏನು ಅಂತ ಪ್ರಶ್ನೆ ಮಾಡಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರುವ ಕೇಂದ್ರ ಸಚಿವರು, ಮುಸ್ಲಿಂ ಮಹಿಳೆ ಹಿಂದೆ ಹೋಗಿದ್ದೇ ದಿನೇಶ್ ಸಾಧನೆ ಅಂತ ವಿವಾದಿತ ಟ್ವೀಟ್ ಮಾಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ದಿನೇಶ್ ಗುಂಡೂರಾವ್, ಇದು ಅವರ ಕೀಳು ಮಟ್ಟದ ಸಂಸ್ಕೃತಿ ತೋರಿಸುತ್ತೆ ಅಂತ ಹೇಳಿದ್ದಾರೆ. ಈ ದೇವಸ್ಥಾನದ ಅಭಿವೃದ್ಧಿಯೊಂದಿಗೆ ನಮ್ಮ ಮಾನಸಿಕತೆಯ ಮೂಲಭೂತ ಯೋಚನೆಯಲ್ಲಿಯೂ ಕೂಡ ಬದಲಾವಣೆ ಆಗಬೇಕು. ನಮ್ಮ ಸುತ್ತಮುತ್ತಲ ಸಮಾಜದ ಆಗುಹೋಗುಗಳನ್ನು ನಾವು ಒಟ್ಟಾರೆ ಗಮನಿಸಬೇಕು. ಅದು ಯಾವ ಸಮಾಜ, ಅಲ್ಲಿ ಏನಾಯ್ತು, ಯಾವ ಹುಡುಗಿಯನ್ನು ಹಾರಿಸ್ಕೊಂಡೋದ್ರು, ಅದು ಯಾವ ಜಾತಿ, ಇದು ಪ್ರಶ್ನೆ ಇಲ್ಲ. ಹಿಂದೂ ಹುಡುಗಿಯ ಮೈ ಮುಟ್ಟಿದಾನಂತಂದ್ರೆ ಬಹುತೇಕ ಅಕ್ಕ ಇರಬಾರದಲ್ಲಿ. ನಾವ್ ಯಾರು ಈ ತರ ಪ್ರವೋಕ್ ಮಾಡ್ತಾರೆ, ಎಲ್ಲೆಲ್ಲಿ ಇರ್ತದೆ ಅದ್ರ ಮೇಲೆ ಎಲ್ಲ ಆಪ್ಷನ್ಸ್ ಓಪನ್ ಇದೆ. ನಾವ್ ಯಾರು ಈ ತರ ಪ್ರವೋಕ್ ಮಾಡ್ತಾರೆ, ಎಲ್ಲೆಲ್ಲಿ ಇರ್ತದೆ ಅದ್ರ ಮೇಲೆ ಎಲ್ಲ ಆಪ್ಷನ್ಸ್ ಓಪನ್ ಇದೆ. ಆದ್ರೆ ಅವರು ಅದನ್ನ ನಾನು ತಿರುಗೇಟು ರಾಜಕೀಯವಾಗಿ ನೀಡಬೇಕೆ ಹೊರತು ನನ್ನ ಮನೆ ವಿಚಾರಕ್ಕೆ ಬರ್ತಕ್ಕಂಥದ್ದು ಇದು ಸರಿಯಲ್ಲ. ಅವರ ಕೀಳಮಟ್ಟದ ಮನಸ್ಥಿತಿಯನ್ನು ತೋರಿಸ್ತಾ ಇದೆ ಮತ್ತು ಅವರಿಗೆ ಒಂದು ಸಂಸ್ಕೃತಿ ಇಲ್ಲ ಅಂತ ಇದು ಸ್ಪಷ್ಟವಾಗಿ ಜನರ ಗೋಚರ ಆಗ್ತದೆ. ಮತ್ತೊಂದು ಕಡೆ ಓನ್ಲಿ ರಾಹುಲ್ ಓನ್ಲಿ ಪ್ರಿಯಾಂಕಾ, ಹೀಗೆ OROP ಯೋಜನೆಯನ್ನ ಲಿಂಕ್ ಕೊಟ್ಟು ಸಕ್ರಿಯ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿರೋ ಪ್ರಿಯಾಂಕಾ ಗಾಂಧಿ ಅವರನ್ನ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಕುಟುಕಿದ್ದಾರೆ. ಇವತ್ತು ಹಿಮಾಚಲ ಪ್ರದೇಶದ ಉನಾದಲ್ಲಿ ಬಿಜೆಪಿ ಸಮಾವೇಶದಲ್ಲಿ ಮಾತನಾಡಿದ ಶಾ, ಮೋದಿ ಸರ್ಕಾರ ಯೋಧರಿಗೆ 1 ರ್ಯಾಂಕ್ 1 ಪೆನ್ಷನ್ ಕೊಡ್ತು, ಆದ್ರೆ ಕಾಂಗ್ರೆಸ್ ಪ್ರಕಾರ OROP ಅಂದ್ರೆ ಓನ್ಲಿ ರಾಹುಲ್ ಓನ್ಲಿ ಪ್ರಿಯಾಂಕಾ ಅಂತ ವ್ಯಂಗ್ಯವಾಡಿದ್ರು. ಮೋದಿಜಿ ಆಯೆ, भारतीय जनता पार्टी की सरकार बनी, एक ही साल में 1 रैंक 1 पेंशन का वादा नरेंद्र मोदी जी ने पूरा कर दिया.
मोदी जी ने 1 रैंक 1 पेंशन दिया सेना के जवानों को, सेना के निवृत्त जवानों को, शहीद की विधवा को, और इन्होंने दिया ओनली राहुल ओनली प्रियंका 1 रैंक 1 पेंशन। ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ ನಂದಿನಿಧಿ ರಹಸ್ಯ ಬಿಗ್ ಸ್ಟೋರಿಯಲ್ಲಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.